ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೋರುತ್ತಾ ಕರ್ನಾಟಕ ದಲಿತ ಜನಸಂಘ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ಸ್ವಾಗತ ಕೋರುತ್ತಾ ಇತ್ತೀಚೆಗೆ ಮಾಧ್ಯಮದಲ್ಲಿ ಅಂಬಾಜಿ ಮೇಟಿಯವರು ಲಿಂಗರಾಜ್ ತಾರ್ಪಲೆ ಅವರನ್ನು ಅವಹೇಳನ ಮತ್ತು ಆರೋಪಗಳನ್ನು ಮಾಡಿರುವುದು ತೀರಾ ಖಂಡನೀಯವಾದದ್ದು. ಲಿಂಗರಾಜ್ ತಾರ್ಪಲೆ ಅವರು ಒಬ್ಬರು ಸಾಮಾನ್ಯ ವ್ಯಕ್ತಿ. ಅವರು ಹಂತ ಹಂತವಾಗಿ ಮೇಲೆ ಬಂದು ರಾಜಕೀಯದಲ್ಲಿ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರ ತಂಗಿಯಲ್ಲಿ ತಮ್ಮ ಅಲ್ಲಿ ಅವರು ಬಡತನದಲ್ಲಿ ಹುಟ್ಟಿ ಅದನ್ನು ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಸ್ಥಾನ ಪಡೆದಾರೆ. ಅದನ್ನು ಇವರು ದುರುಪಯೋಗ ಪಡಿಸಿಕೊಡದೆ ಅಂತ ಹೇಳಿದಿರುವ ಅಂಬಾಜಿಯವರ ಅವ್ರ ಚಟುವಟಿಕೆ ಕಾರ್ಯಚಟುವಟಿಕೆ ದಿನನಿತ್ಯ ಅವ್ರದ್ದು ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವುದು, RTI ಹಾಕೋದು ಮತ್ತು ಬ್ಲ್ಯಾಕ್ ಮೇಲ್ ದಂಡ ಅಂತ ಮಾಡಿರುವುದು ಘಟನೆಗಳು ಸಾಕಷ್ಟಿವೆ. ಆದರೂ ನಾವು ಸಂಘಟನೆ ಮುಖಾಂತರ ಅವರಿಗೆ ನಾವು ಈ ಥರ ಮಾಡೋದು ತಪ್ಪು. ಆದರೆ ಒಬ್ಬ ವ್ಯಕ್ತಿ ಇಂದು ರಾಜಕೀಯದಲ್ಲಿ ಅದು ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಸಮಯ ಕೊಡ್ತಿರುವಂಥ ಲಿಂಗರಾಜ್ ತಾರ್ಪಲ್ ಅವರನ್ನು ಒಂದು ಬಲವಾದ ಶಕ್ತಿಯಿಂದ ಒಬ್ಬ ವ್ಯಕ್ತಿಯವರಿಗೆ ಆರೋಪ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ. ಅದು ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಒಂದು ಬಲವಾದ ಶಕ್ತಿ ಇದೆ, ಅವರನ್ನು ತುಳಿಬೇಕಂತೇಳಿ ಏನ್ರಿ ಇಂಥ ವ್ಯಕ್ತಿ ಮೇಲೆ ನಿರಾಧಾರವಾದ ಆರೋಪ ಮಾಡಿ ಅವ್ರದ ರಾಜಕೀಯ ಜೀವನ ಮತ್ತು ಸಮಾಜದಲ್ಲಿ ತೊಡಗಿಕೊಂಡಂಥವ್ರು ತೇಜೋಜಿ ಮಾಡ್ತಿರುವುದು ಅಂಬಾಜಿಯವರಿಗೆ ತೀರಾ ಖಂಡಿಸ್ತೇವೆ. ಮತ್ತು ಅವ್ರ ಕುಟುಂಬ ಮೇಲೆ ಮಾಡಿರುವಂಥ ಆರೋಪವನ್ನು ನಾವು ಕಾನೂನು ಸಮರ ಸಾರಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಲಾಗದು. ಬರೋ ದಿನದಲ್ಲಿ ಅವ್ರ ಅಂಬಾಜಿಯನ್ನು ತಡೆ ತೋತೆ ಸರ್. ಬಹಳಷ್ಟು ಆರೋಪ ಸುಮ್ಮನೆ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂತ? ಅದು ಎದಕ್ಕಂದ್ರೆ ಅವರು ಈಗ ಲಿಂಗರಾಜ್ ಒಬ್ಬನೇ ದೃಷ್ಟಿಕೋನದಲ್ಲಿ ಮತ್ತೆ ಬೇರೆ ವ್ಯಕ್ತಿ ಯಾರು ಇಲ್ಲ ಅವ್ರಿಗೆ ದೃಷ್ಟಿಕೋನದಲ್ಲಿ ಲಿಂಗರಾಜ್ ತಾರ್ಪಲ್ ಅವರು ಫ್ಯಾಮಿಲಿ ಗ್ರೌಂಡ್ ಮ್ಯಾಗ ಮತ್ತೆ ಯಾರು ವ್ಯಕ್ತಿ ಇಲ್ಲ. ಅವ್ರು ಯಾಕೆ ಈಗ ಮಾಡ್ತಾ ಅಂದ್ರೆ ಅವರು ಅಂತ ಮೇಲೆ ಬಂದಾರ. ಈ ಅಂಬಾಜಿ ಭೇಟಿ ಅವರು ಯಾವುದು ಬಡಾವಣೆಯಲ್ಲಿ ತಾರ್ಪಲ್ ಬಡಾವಣೆಯಲ್ಲಿ ಇರುವಂತ ವ್ಯಕ್ತಿ, ಸಮೀಪ ವ್ಯಕ್ತಿ. ಅಂಥ ವ್ಯಕ್ತಿ ಆರೋಪ ಮಾಡ್ತಾರಂದ್ರೆ ಅದು ನಾವು ನೋವಿನ ಸಂಗತಿ ಅದ. ಆದ್ರೆ ಅಂಬಾಜಿಯವ್ರಿಗೆ ಹೇಳ್ತೀನಿ, ಮುಂದಾದರೂ ಇಂಥ ವ್ಯಕ್ತಿ ಮೇಲೆ ನಿರಾಧಾರ ಆರೋಪ ಮಾಡಬಾರ್ದು, ತಪ್ಪು ಅಂತೇಳಿ ಈ ನಮ್ಮ ಮಾಡಿದರೆ ಮತ್ತೆ ನಾವು ಬೀದಿಗಿಳಿದವ್ರ ಬಗ್ಗೆ ನಾವು ಹೋರಾಟ ಮಾಡೋದು ತಯಾರಿದ್ದೇವೆ. ಇಲ್ಲ ಸರ್, ಹೆಡ್ IAS ಆಫೀಸರ್ ಅಂತ ಹೇಳಿ ಸಾರಿ ಇದು ಅಧಿಕಾರಿಗಳು ಅವ್ರ ಮನೆ ಅವ್ರ ಅಧಿಕಾರಿಗಳು ಯಾರು ಇದ್ದಾರೆ ನೋಡ್ರಿ. ಯಾವ್ದಾದ್ರ ಮೇಲೆ ಗೌರ್ಮೆಂಟ್ ಅವ್ರಿಗೆ ಏನಾದ್ರು ಗೌರ್ಮೆಂಟ್ ಏನು ಫಿಲಪ್ ಕೇಳ್ತಲ್ಲ, ಏನ್ ದಾಖಲೆ ಕೇಳ್ತಾ ದಾಖಲಾತಿ ಮ್ಯಾಗೆ ಅವ್ರ ಅಧಿಕಾರಿಗಾರ. ಇವತ್ತು ಅವ್ರು 6 ವರ್ಷ 7 ವರ್ಷ ಸರ್ವಿಸ್ ಮಾಡತ್ತಾರ, ಅದು ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ಈಗ ಇತ್ತೀಚೆಗೆ ಬಂದು ಅವ್ರ ಮ್ಯಾಗ ಆರೋಪ ಮಾಡ್ತಾರಂದ್ರೆ ಏನದು ದುರ್ದೇಶ ಇದೆ ಸರ್. ಅದಕ್ಕೆ ಅಂಬಾಜಿಯವ್ರು ನಾವು ಈ ಮಾಧ್ಯಮ ಮುಖಾಂತರ ಕೇಳ್ಕೊಡೋದು ಅಂದ್ರೆ ಇನ್ನು ಮುಂದಾದರೂ ಲಿಂಗರಾಜ್ ಅವರಲ್ಲಿ ಅವ್ರ ಕುಟುಂಬದಲ್ಲಿ ನಿರಾಧಾರ ಆರೋಪ ಮಾಡಿದ್ರೆ ನಾವು ಬೀದಿಗಿಳಿದವ್ರ ಬಗ್ಗೆ ಹೋರಾಟ ಮಾಡಿಸ್ತಾ ಇರೋದು. ಸರ್, ಬಹಳಷ್ಟು ಜನ ಇದ್ದಾರೆ ಲಿಂಗರಾಜ್ ತಾರ್ಪಲ್ ಮೇಲೆ ಯಾಕೆ ಆರೋಪ? ಯಾಕಂದ್ರೆ ಅವ್ರು ಕಣ್ಣಲ್ಲಿ ಕೂತಾರೆ. ಅವರು ಲಿಂಗರಾಜ್ ತಾರ್ಪಲ್ ಅವರು ಈಗ ರಾಜಕೀಯದಲ್ಲಿ ಸಮಾಜದಲ್ಲಿ ಇವತ್ತು ನೋಡೋರು ಪ್ರತಿ ಹಂತದಲ್ಲಿ ಅವರು ಲಿಂಗರಾಜ್ ತಾರ್ಪಲ್ ಅವರು ಯಾಕೆ ಮಾಡ್ತಾರಪ್ಪ ಅಂದ್ರೆ ಅವರು ಸಮಾಜ ಒಂದು ಮೀಸಲಾತಿಯಾಗಿ ಒಳ ಮೀಸಲಾತಿಯಾಗಿ ಅವರು ಕಂಕಣಬದ್ಧರಾಗಿದ್ದಾರೆ. ಎಲ್ಲಕ್ಕ ಮುಂದಾಗಿ ತಾಲೂಕು ಗ್ರಾಮೀಣ ಮಟ್ಟದ ಎಲ್ಲ ಹೋರಾಟ ಮಾಡಿ ಆ ಸಮಾಜವನ್ನು ಜಾಗೃತಿಗೊಳಿಸ ಮಾಡಿ ಸಮಾಜ ಒಳ್ಳೆ ದೃಶ್ಯ ತಗೊಂಡ್ರೆ ಸರ್ಕಾರ ಮೇಲೆ ಒತ್ತಡ ತರ್ತಾರೆ. ಅಂತ ಯೋಜನೆಯಲ್ಲಿ ಕೆಲವು ಹಿನ್ನೆಲೆ ಇಟ್ಕೊಂಡವರಿಗೆ ಸರ್ ಇದರಿಂದ ಯಾವ್ದಾರ ಮಂತ್ರಿಗಳು ಕೈವಾಡ ಅದ ಸರ್ ಅದಾರೆ. ಯಾರು ಕೈವಾಡದಂತೆಲ್ಲ ಬರೋ ದಿನದಲ್ಲೆಲ್ಲ ಗೊತ್ತಾಗ್ತದ. ನಾವು ಬಿ ಕಂಪ್ಲೇಂಟ್ ಮಾಡಿ ಆ ತನಿಖೆಗೊಳಿಸಿ ಅದು ನಿರಾಧಾರ ಏನ್ ಮಾಡೋದು ಮಾಡ್ತೇವೆ ಸರ್. ಸರ್ ಕೊನೆಯದ ಆಗ್ರಹ ಏನಿದೆ ಅಂಬಾಜಿ ಮೇಟಿನಾಗ ಏನ್ರಿ ಅವನು ಏನಿದೆ ಚಾಳಿ ಮುಂದುವರೆದ ನಾವು ಸಂಘಟನೆಯಿಂದ ಅವನಿಗೆ ಏನ್ ಮಾಡ್ಬೇಕು ಕಾನೂನು ಸವರ್ ಮಾಡಿ ಮತ್ತೆ ಕಾನೂನು ದೃಷ್ಟಿಯೊಳಗೆ ಅದ್ ಏನ್ ಕ್ರಮ ತಗೋಬೇಕು ತೋತೇವೆ ಸರ್. ಸರ್ ಬಹಳಷ್ಟು ಜನ ಹೇಳ್ತಾರೆ ಅಂಬಾಜಿ ಮೇಟಿ ಆಫೀಸ್ಗಳು ಹೋಗುವಾಗ ಅದು ಮಾಡ್ತಾರೆ ಸರ್. ಅವನು RTI ಮತ್ತು ಬ್ಲ್ಯಾಕ್ ಮೇಲ್ ದಂಧ ಮತ್ತು ಬೆಂಗಳೂರಲ್ಲಿ ಅವ 2 ಜೊತೆ ಚೆಲ್ಲಾಟ ಆಡ್ತಾರಂತ ನಮಗೆಲ್ಲ ಗೊತ್ತದ ರೀ. ಅದ್ರ ನಾವು ಮಾಡಿಲ್ಲ. ಸಂಘಟನೆ ಇನ್ನೊಂದು ಸಂಘಟನೆ ನಾವು ಬ್ಲೇಮ್ ಮಾಡೋದು ತಪ್ಪದ ಅಂತೇಳಿ ಅವ್ರು ತಿಳ್ಕೊಂಡು ಒಳ್ಳೆ ಮಾರ್ಗ ನಡಿಬೇಕಂತೇಳಿ ಈ ಸಂಘಟನೆ ಮುಖಾಂತರ ಒತ್ತಾಯ ಪಡಿಸ್ತೇನೆ. ತಮ್ಮ ಹೆಸರು ಸರ್? ರುಕ್ಕಪ್ಪ ಟಿ ಕಾಂಬ್ಳೆ. ನಮಸ್ಕಾರ ಎಲ್ಲರಿಗೂ. ನಾ ರಾಜು ಭಂಡಾರಿ ಅಂತೇಳಿ ಕರ್ನಾಟಕ ದಲಿತ ಜಾಗೃತಿ ಸಂಘಟನೆಯಿಂದ ನಾವು ಕಾರ್ಯದರ್ಶಿ. ನಮ್ಮ ತಾರ್ಪಲ್ ಬಡಾವಣೆಯಲ್ಲಿ ಇರುವಂಥ ಲಿಂಗರಾಜ್ ತಾರ್ಪಲ್ ಅವರ ಮೇಲೆ ತಪ್ಪು ಆರೋಪವನ್ನು ಹಾಕಿ ಏನಪ್ಪ ಅಂದ್ರೆ ನಾವು ಕೂಡ ಸಣ್ಣವರಾಗ್ಲಿಂದ ಒಡ್ಯಾಡಿ ಬೆಳೆದಂಥ ಏರಿಯಾದಲ್ಲಿ ಇವರು ಏನೂ ಅಲ್ಲಿ ಅಂಬಾಜಿ ಮೇಟಿಯವರು ಏನೂ ಅಲ್ಲಿ ನೋಡಿ ಎಲ್ಲ ಪರಿಶೀಲನೆ ಮಾಡಬೇಕಾದ ಕಂಪ್ಲೇಂಟನ್ನು ಸಡನ್ಲಿ ಯಾರ್ದೋ ಮಾತು ಕೇಳಿ ಮಾಡಿಕೊಂಡು ಈಗ ಲಿಂಗರಾಜ್ ಅವರು ತಪ್ಪು ಮಾಡ್ಯಾರ ಅಂಥೇಳಿ ಹೇಳಿದ್ದ ಅಪರಾಧಕ್ಕೆ ಈಗ ಅಲ್ಲಿ ಎಲ್ಲ ಆಫೀಸರ್ಗಳು ಎಲ್ಲ ಸರ್ವೆ ಮಾಡಿ ಎಲ್ಲ ನೋಡಿದ ತಕ್ಷಣ ಈಗ ನಾವು ಕೂಡ ನಮ್ಮದೊಂದು ಏನಪ್ಪ ಅಂದ್ರೆ ಅಲ್ಲಿ ಸ್ಟೇಡಿಯಂ ಒಳಗೆ ಅವರು ಅದೇ ವೃದ್ಧಾಶ್ರಮದ
ಎಲ್ಲ ಜನರಿಗೆ ತಂದು ಆಟ ಆಡಿಸೋದು, ಸ್ಪೋರ್ಟ್ಸ್ ಅವು ಇವು ಎಲ್ಲ ಮಾಡಿಸಿದ್ದು ಎಲ್ಲ ಇಡೀ ಜನಗಳಿಗೆ ಗುರ್ತಿತ್ತು. ಆದರೂ ಕೂಡ ಇವರು ಯಾರೋ ಮಾತು ಕೇಳಿ ಸಡನ್ಲಿ ಡಿಸಿಷನ್ ತೊಗೊಂಡು ಲಿಂಗರಾಜ್ ತಾರ್ಪೆಲ್ ಅಂತ ಒಂದು ತಾರ್ಪೆಲ್ನಲ್ಲಿ ದೊಡ್ಡ ಹೆಸರಿನಲ್ಲಿ ಇರುವಂಥ ಲಿಂಗರಾಜ್ ಅವರಿಗೆ ಈಗ ಹೆಸರು ಕೆಡಿಸಂಥ ಉದ್ದೇಶದಿಂದ ಇವರು ವೈಯಕ್ತಿಕದಿಂದ ಮಾಡಿದಂಥ ಕೆಲಸಗಳಾಗ್ತದೆ. ಯಾಕಂದ್ರೆ ಇವರು ತಾರ್ಪಲ್ದಲ್ಲೇ ಇರೋದು, ಅವರು ತಾರ್ಪಲ್ದಲ್ಲೇ ಇರೋದು, ತಾರ್ಪಲ್ದಲ್ಲೇ ಇದ್ದಕೇಸಿ ಅವರು ಬೆಳೆಯಕತ್ತಾರಂತೇಳಿ ಇವರು ತಮ್ಮ ಪರ್ಸ್ನಲ್ಲಿ ವಿಚಾರಗಳನ್ನು ಮಾಡಿ ಈ ಥರ ಮಾಡಿಕೇಸಿ ತಾರ್ಪಲ್ನಲ್ಲಿ ಲಿಂಗರಾಜ್ ತಾರ್ಪಲ್ ಅಂತೇಳಿ ದೊಡ್ಡ ಹೆಸರು ಇರುವಂಥ ಲಿಂಗರಾಜ್ ಅವರಿಗೆ ಈಗ ಹೆಸರು ಕೆಡಿಸ್ಬೇಕಂತ ಉದ್ದೇಶದಿಂದ ಮಾಡಿರುವಂಥ ಈ ಕೆಲಸಕ್ಕೆ ಇದು ಯಾರು ಮಾಡಿದ್ದ ಕೆಲಸ ಯಾರಿಗೂ ಹೇಳಿ ಏನೋ ಹೆಸರು ಕೆಡಿಸೋಂಥ ವಿಚಾರಗಳು ಮಾಡಿಕೊಂಡು ಈ ಅಂಬಾಜಿ ಮೇಟಿ ಅಣ್ಣವರು ಕೂಡ ಈ ಥರ ಮಾಡಬಾರ್ದಾಗಿತ್ತು. ಎಲ್ಲ ನಾವು ತಾರ್ಪಲ್ಯದಲ್ಲಿ ಅವರು ನೋಡಿದ್ದೇ ಅದ, ನಾವು ನೋಡಿದ್ದೇ ಅದ. ಈ ನೋಡಿದ ಕೆಲಸ ನೋಡಿ ಒಡ್ಯಾಡಿ ಮಾಡಿದ್ದಂಥ ಕೆಲಸಗಳು ಇದರಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ಕೆಲಸಗಳನ್ನು ಮಾಡಿರಲಿಲ್ಲ. ಲಿಂಗರಾಜ್ ಮಾಡಿದ್ದಿದ್ರು ಅಂದ್ರೆ ಇಷ್ಟೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆಯಕ್ಕೆ ಹತ್ತಿದ್ದಿಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಲಿಂಗರಾಜ್ ತಾರ್ಪಲ್ಯನ ಹೆಸರು ತಾರ್ಪಲ್ನಲ್ಲಿ ಭಾಳ ದೊಡ್ಡದಾಗಿದೆ. ಅದು ನಾವಾಗಲಿ ನೀವಾಗಲಿ ಯಾರೇ ಸಣ್ಣದು ಮಾಡ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ನನ್ನ ಹೆಸರು ರಾಜು ಭಂಡಾರಿ, ಕರ್ನಾಟಕ ದಲಿತ ಜಾಗೃತಿ ಸಂಘಟನೆಯಿಂದ ಮಾತಾಡುತ್ತಿರುವೆನು.